ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ನಾಡಿನಾದ್ಯಂತ ಗುರು ಪೌರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಗುರು ಅಂದಾಗ ಯಾಕೆ ಗುರು ಒಂದು ಮಹತ್ತರ ಒಂದು ಪಾತ್ರವನ್ನು ವಹಿಸ್ತಾರೆ ಅಂದ್ಕೊಂಡಾಗ ಅಲ್ಲಿ ಒಂದು ಕಡೆ ಹೇಳ್ತಾರೆ, ಹರ ಮುನಿದರು ಗುರು ಕಾಯುವ. ಹಾಗೆ ಈ ಸೃಷ್ಟಿಯೊಳಗೆ ಸೃಷ್ಟಿಕರ್ತ ಪರಮಾತ್ಮ ಏನಿದ್ದಾನಲ್ಲ, ಆತ ಎಲ್ಲದನ್ನೂ ನಮಗಾಗಿ ಕೊಡಮಾಡಿದ್ದಾನೆ. ಆದರೆ ಅವ ಮರೆಯಾಗಿದ್ದಾನೆ ಕೊಟ್ಟು. ಆದರೆ ಹೇಗೆ ನಾವು ನಡಿಬೇಕು, ನುಡಿಬೇಕು, ಬದುಕಬೇಕು ಅನ್ನೋದನ್ನು ಕಲಿಸೋರು ಯಾರಂತ ಕೇಳಿದಾಗ ಗುರು. ಹಾಗೆ ಮೊದಲಿಗೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಮನುಷ್ಯನಿಗೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತೇಳಿ ಹೆತ್ತ ತಾಯಿ ಆಕೆ ಮೊದಲಿನ ಗುರುವಾಗ್ತಾಳೆ. ಹಾಗೆ ತದನಂತರ ಆ ಮಗುವನ್ನು ಸಮಾಜದಲ್ಲಿ ಹೇಗೆ ಬದುಕಬೇಕು, ಇರಬೇಕು, ಮಾತನಾಡಬೇಕು ಅನ್ನೋದನ್ನು ಕಲಿಸೋದು ತಂದೆ. ಅಲ್ಲಿ ಒಂದು ತಂದೆನೂ ಸಹಿತಕ್ಕೆ ಅಲ್ಲಿ ಒಂದು ಗುರುಸ್ಥಾನವನ್ನು ತುಂಬ್ತಾರೆ. ಹಾಗೆ ಮುಂದೆ ಶಿಕ್ಷಕರು ಅಂದರೆ ಒಂದು ಶಿಕ್ಷಣವನ್ನು ನೀಡುವಂತಹ ಗುರುಗಳು, ಅವರು ನಿಜವಾಗಲೂ ನಿಸ್ವಾರ್ಥತೆಯಿಂದ ಯಾವುದೇ ಒಂದು ಫಲ ಅಂದರೆ ಅವರಿಗೆ ಕೊಡುವಂಥ ಒಂದು ಏನು ಪ್ರತಿ ತಿಂಗಳ ಒಂದು ಪಗಾರ ಅಂತ ಹೇಳ್ತೇವೆ ಅಥವಾ ತಿಂಗಳ ವೇತನ ಅಂತೀವಿ, ಅದನ್ನಷ್ಟೇ ತಗೊಂಡು ಅಲ್ಲಿ ಸರಿಯಾಗಿ ಅವ್ರನ್ನ ಒಂದು ಪಾಠ ಮಾಡಿ ಕಳಿಸಿದಾಗ ಆತ ನಿಜವಾದ ಗುರು ಆಗ್ತಾನೆ. ಆದರೆ ಹೊತ್ತು ಕಳೆಯುವಂಥ ಶಿಕ್ಷಕರು ತುಂಬ ಜನ ಆಗಿದ್ದಾರೆ ಈಗ. ಯಾಕಂತ ಕೇಳಿದರೆ ಪಗಾರದ ಸಲುವಾಗಿ ಹೊತ್ತು ಕಳೆಯೋದು. ಮುಂದೆ ಏನು ಕಲ್ತ್ರೇನು ಬಿಟ್ರೇನು, ಪಾಸ್ ಆದ್ರೇನು ಫೇಲ್ ಆದ್ರೇನು, ನನಗೇನಾಗಬೇಕೈತಿ ಅಂತ ಹೇಳಿ ಕಲಿಸವ ಅಲ್ಲಿ ಕೇವಲ ಒಬ್ಬ ಶಿಕ್ಷಕ ಆಗಿ ಉಳಿತಾನೆ ಹೊರತು ಒಬ್ಬ ಗುರು ಆಗೋಕ್ಕೆ ಸಾಧ್ಯ ಇಲ್ಲ ಆತ. ಹಾಗೆ ಆತ ಆ ವ್ಯಕ್ತಿಯನ್ನು, ಆ ಹುಡುಗ ಅಥವಾ ಏನು ಬಾಲಕ ಇರ್ತಾನೆ, ಆ ದಿನಮಾನದಲ್ಲಿ ಒಂದು ಅಕ್ಷರ ಜ್ಞಾನವನ್ನು ಆತ ಉತ್ತಮವಾಗಿ ಆತನಿಗೆ ಕೊಡಬೇಕಾಗ್ತದೆ. ಆದಾಗ ಮಾತ್ರ ಒಬ್ಬ ಉತ್ತಮ ಪ್ರಜೆಯಾಗಿ ಈ ನಾಡಿಗೆ ಆತ ಹೊರಹೊಮ್ಮತಾನೆ. ಇಲ್ಲದೆ ಹೋದರೆ ಒಬ್ಬ ದುಷ್ಟ ವ್ಯಕ್ತಿಯಾಗಿ ಆತ ಹೊರಹೊಮ್ಮತಾನೆ. ಅದಕ್ಕೋಸ್ಕರ ಇಲ್ಲಿ ಆ ಶಿಕ್ಷಕರು ನಾನು ಗುರುಸ್ಥಾನದಲ್ಲಿದ್ದೇನೆ ಅಂತ ಹೇಳಿ, ನಾನು ಕೇವಲ ಶಿಕ್ಷಕ ಅಲ್ಲ, ಆದರೆ ನಾನು ಒಬ್ಬ ಗುರು ಅಂತ ಹೇಳಿ ಅದನ್ನು ಮನದಲ್ಲಿ ಇಟ್ಟುಕೊಂಡು ಅಲ್ಲಿ ಪಾಠ ಮಾಡಿ ಆತನಿಗೆ ಒಂದು ವಿದ್ಯೆಯನ್ನು ಕಲಿಸಿದಾಗ ಆತ ಒಬ್ಬ ಉತ್ತಮ ಗುರು ಆಗ್ತಾನೆ. ಅದೇ ರೀತಿ ಮುಂದೆ ನಮಗೆ ಜ್ಞಾನಗುರು ಅಂತ ಕೇಳಿದಾಗ ಯಾರು ಆಗ್ತಾರಲ್ಲಿ ಅಂದಾಗ ಅಲ್ಲಿ ಜ್ಞಾನಗುರು ಎಲ್ಲ ಒಂದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಒಂದು ಆಧ್ಯಾತ್ಮಿಕ ಕ್ಷೇತ್ರ ಇರ್ಬೋದು, ಒಂದು ಇದರ ಯಾವುದೇ ಒಂದು ವ್ಯಾವಹಾರಿಕವಾದಂಥ ಒಂದು ಜ್ಞಾನವನ್ನು ನಮಗೇನು ಕೊಡಮಾಡ್ತಾನಲ್ಲ, ಆತ ಒಬ್ಬ ಜ್ಞಾನಗುರುವಾಗಿ ಅಲ್ಲಿ ಹೊರಹೊಮ್ಮತಾನೆ. ಆದರೆ ದುರ್ದೈವವಶಾತ್ ಈ ದಿನಮಾನದಲ್ಲಿ ನಾವು ಜ್ಞಾನಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇಲ್ಲ. ಕೇವಲ ಒಂದು ತಲೆಗಳು ದೊಡ್ಡ ಮಾಡುವಂಥ ವಿಶ್ವವಿದ್ಯಾಲಯಗಳು, ವಿದ್ಯಾಕೇತನಗಳು ಎಲ್ಲ ಹುಟ್ಕೊಂಡಿದ್ದಾವೆ ಹೊರತು ಅಲ್ಲಿ ಹೃದಯ ವೈಶಾಲ್ಯತೆಯನ್ನು ಮಾಡುವಂಥ ಕೇಂದ್ರಗಳು ಯಾವುವು ಇಲ್ಲ ಇವತ್ತು. ಎಲ್ಲವೂ ದುಡ್ಡು ತಗೊಳ್ಳೋದು, ಅವು ಪಾಠ ಮಾಡೋದು, ಅವ ಎಷ್ಟು ಮಾರ್ಕಸ್ ತಗೊಂಡ ಅನ್ನೋದನ್ನು ನಾವು ಅಲ್ಲಿ ಪರಿಗಣನೆಗೆ ತೆಗುತ್ತೇವೆ ಹೊರತು, ಯಾವ ಡಿಗ್ರಿ ಮಾಡಿದ ಅನ್ನೋದನ್ನು ಒಂದು ಪರಿಗಣನೆಗೆ ತೆಗುತ್ತೇವೆ ಹೊರತು, ಆದರೆ ಆತ ಎಷ್ಟು ಉತ್ತಮ ಒಬ್ಬ ವ್ಯಕ್ತಿಯಾಗಿ ಹೊರಹೊಮ್ಮಿದ, ಆತ ಯಾವ ರೀತಿ ಒಬ್ಬ ಉತ್ತಮ ಪ್ರಜೆ ಆದ ಅನ್ನೋದನ್ನು ಯಾರೂ ಲೆಕ್ಕಿಸೋದೇ ಇಲ್ಲ. ಹಾಗಾಗಿ ಇಲ್ಲಿ ದೊಡ್ಡದು ಮಾಡುವಂತಹ ವಿದ್ಯಾಲಯಗಳು ಹುಟ್ಟಿದಾವೆ ಹೊರತು ಹೃದಯ ವೈಶಾಲ್ಯತೆಯನ್ನು ಮಾಡುವಂತಹ
ವಿದ್ಯಾಲಯಗಳು ಈ ದಿನಮಾನದಲ್ಲಿ ಕೊರತೆ ಇದ್ದಾವೆ. ಅದಕ್ಕೋಸ್ಕರ ಮತ್ತೆ ಇನ್ನೂ ಒಂದು ಜ್ಞಾನವನ್ನು ಕೊಡಬೇಕಾಗಿಂಥ ಒಂದು ಮಠಮಾನ್ಯಗಳು ಸಹಿತ ಏನಾಗಿಬಿಟ್ಟದಾವೆ ಅಂದ್ರೆ ಅವೇ ಅಲ್ಲಿ ಅಂಧಕರಾಗಿಬಿಟ್ಟಿದ್ದಾರೆ ಅವರು. ಏನು ಮಠದಲ್ಲಿ ನಾವು ಜ್ಞಾನ ನೀಡುವಂತಹ ಸ್ವಾಮಿಗಳು, ನಾವು ಈ ಪೀಠಾಧ್ಯಕ್ಷರು ಅಂತ ಏನು ಹೇಳ್ಕೊಂತ ಅಡ್ಡಾಡ್ತಿರ್ತಾರಲ್ಲ, ಅವ್ರು ಏನಾಗಿಬಿಟ್ಟದಾರೆ ಅಂದ್ರೆ ಅಂಧಕರವರು. ಅಲ್ಲಿ ಗುರು ಬಸವಣ್ಣಗಳ ಅಂಧಕನ ಕೈಯ ಅಂಧಕ ಹಿಡಿದು ನಡೆದರೆ ಹೇಗೆ ಅಲ್ಲಿ ಗುರಿ ಮುಟ್ಟೋಕ್ಕಾಗೋದಿಲ್ಲ ಅನ್ನೋದನ್ನು ಅಲ್ಲಿ ಗುರು ಬಸವಣ್ಣವ್ರು ಹೇಳ್ತಾರಲ್ಲ, ಹಾಗೆ ಮಠದಲ್ಲಿ ಕುಳಿತಂಥ ಅಂಧಕರಿಂದ ಈ ಭಕ್ತ ಆದಂಥ ಅಂಧಕನು ಯಾವಾಗ ಅಲ್ಲಿ ಗುರಿ ಮುಟ್ಟೋಕ್ಕಾಗ್ತತಿ, ಜ್ಞಾನ ಪಡೆಯೋಕ್ಕಾಗ್ತತಿ ಅನ್ನೋದು ಅಲ್ಲಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಇಲ್ಲ. ಯಾಕಂತ ಕೇಳಿದರೆ, ಇವತ್ತು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಉದ್ಯೋಗ ಮಾಡಬೇಕಾಗಿತ್ತು, ಒಂದು ಕೆಲಸ ಮಾಡಬೇಕಾಗಿತ್ತು, ಅದರೇ ಆದಂಥ ಒಂದು ಅದಕ್ಕೆ ಏನಿದೆ ವಿದ್ಯಾರ್ಹತೆ ಇದೆ. ಆ ಥರ ಈ ಮಠಕ್ಕೆ ಸ್ವಾಮಿ ಆಗಬೇಕಾದ್ರೆ ಯಾವುದೇ ವಿದ್ಯಾರ್ಹತೆನೇ ಇಲ್ಲ. ಯಾವ ವಿದ್ಯಾರ್ಹತೆ ಇಲ್ಲದರೂ ಸಹಿತ ಆತ ಯಾವುದೋ ಅವ್ರದ್ದು ಒಂದು ರಕ್ತ ಸಂಬಂಧ, ಮೂಲ ಸ್ವಾಮಿ ಯಾರು ಬಂದು ಬಳಗ ಯಾರು ತಗೊಂಬಂದು ಅಲ್ಲಿ ಕುಂಡಿಸ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಜ್ಞಾನವಂತ ಕೊಡುವಂತಹ ಮಠಮಾನ್ಯಗಳು ಸಹಿತ ವಿಫಲವಾಗಿದ್ದಾವೆ ಇವತ್ತು. ಆದರೆ ಅಲ್ಲೊಬ್ಬರು ಇಲ್ಲೊಬ್ಬರು ಅಲ್ಲಿ ಲಿಂಗಾನಂದ ಮಹಾಸ್ವಾಮಿಗಳಂಥವರು, ಪೂಜ್ಯ ಮಾತಾಜಿ ಅಂಥವರು, ಇವರು ಅನೇಕರು ಅಲ್ಲೊಬ್ಬರು ಇಲ್ಲೊಬ್ಬರು ಇಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಅವರು ಜ್ಞಾನವನ್ನು ಈ ಸಮಾಜಕ್ಕೆ ಕೊಡಮಾಡ್ತಾರೆ. ಹಾಗಾಗಿ ಒಬ್ಬ ಜ್ಞಾನ ಕೊಡುವಂಥ ಒಬ್ಬ ಗುರುನೂ ಸಹಿತಕ್ಕಲ್ಲಿ ಇಲ್ಲಿ ನಮ್ಮ ಬದುಕಿನಲ್ಲಿ ಪ್ರಾಮುಖ್ಯತೆ ಹೊಂದುತ್ತಾನೆ. ಅದೇ ರೀತಿ ಮುಂದೆ ದೀಕ್ಷಾಗುರು, ಏನು ನಾವು ಒಂದು ಈ ನರಜನ್ಮಕ್ಕೆ ಬಂದಿದ್ದೇವಲ್ಲ, ಈ ನರಜನ್ಮವನ್ನು ತೊಡೆದು ಹರಜನ್ಮವನ್ನು ಮಾಡಬೇಕಾಗಿತ್ತು ಅಂದರೆ ಅಕ್ಕಮಹಾದೇವಿ ತಾಯಿಯವರೊಂದು ಹೇಳ್ತಾರೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಿ ಎಂಬುದು ತೊಳೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನು ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ ಅಂತ. ಹಾಗೆ ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳುವ ಹಾಗೆ ಈ ನಾವೇನು ಒಂದು ಮಾಂಸ ಪಿಂಡವನ್ನು ಹೊತ್ತುಕೊಂಡು ಈ ಭೂಮಿಗೆ ಬಂದಿದ್ದೇವಲ್ಲ, ಅದು ಒಂದು ದೀಕ್ಷೆಯನ್ನು ಪಡ್ಕೊಂಡು ಅಲ್ಲಿ ಮಾಂಸಪಿಂಡವಾಗಿ ಮಂತ್ರಪಿಂಡವಾಗಬೇಕು. ಮತ್ತು ಆ ನರರು ಅನ್ನೋದು ಹೋಗಿ ಅದು ಒಂದು ಹರ ಅನ್ನುವಂಥ ಒಂದು ವ್ಯಾಖ್ಯಾನ ಅಲ್ಲಿ ಬರಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ದೀಕ್ಷಾ ಗುರುವಿನ ಒಂದು ಪ್ರಾಮುಖ್ಯತೆಯು ಸಹಿತ ಪ್ರತಿಯೊಬ್ಬ ಮಾನವನಿಗೂ ತುಂಬ ಇದೆ. ಆದರೆ ದುರ್ದೈವವಶಾತ್ ಈ ದಿನಮಾನದಲ್ಲಿ ದೀಕ್ಷಾ ಗುರುಗಳ ಕೊರತೆಯೂ ಇದೆ. ಮತ್ತು ಅಲ್ಲಿ ದೀಕ್ಷೆ ತಗೋಬೇಕು ಅನ್ನುವಂಥ ಒಬ್ಬ ವ್ಯಕ್ತಿಗೆ ಅವರು ಹೌದು ನೀನು ದೀಕ್ಷೆ ತಗೋ, ಹೀಗೆ ಉತ್ತಮ ಒಂದು ಪೂಜೆ ಪುನಸ್ಕಾರ ಪ್ರಾರ್ಥನೆ ಹೀಗೆ ಮಾಡಿಕೊಂಡು ನೀನು ನಡಿ ಅಂತ ಹೇಳೋದಿಲ್ಲ ಅವರು. ಆದರೆ ದೀಕ್ಷೆ ತೊಗೊಂಡ್ರೆ ಹಾಗಿರಬೇಕು ಹೀಗಿರಬೇಕು ಅಂತೇಳಿ ಆತನನ್ನು ಒಂದು ಭಯಪಡಿಸಿ ಅವರು ಆಗ ದೀಕ್ಷೆಯಿಂದ ಆತನನ್ನು ದೂರ ಇಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ. ಯಾಕಂತ ಕೇಳಿದರೆ ಅಲ್ಲಿ ಭಕ್ತ ಜಾಣ ಆಗಿಬಿಟ್ಟ ಅಂದರೆ ಇವರಿಗೆ ಬಂದು ಕಾಣಿಕೆ ಕೊಡೋರು ಯಾರು, ಇದು ಒಂದು ಇರ್ತೈತೆ ಮುಖ್ಯವಾದ ವಿಷಯ. ಅದಕ್ಕೋಸ್ಕರ ಅಲ್ಲಿ ಒಬ್ಬ ದೀಕ್ಷಾ ಗುರುನೂ ಸಹಿತಕ್ಕೆ ಅಲ್ಲಿ ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ಪಡಿತಾನೆ. ಅದೇ ರೀತಿ ಮುಂದೆ ನಮಗೆ ಧರ್ಮಗುರು, ಏನು ನಮಗೆ ಒಂದು ಧರ್ಮವನ್ನು ಕೊಟ್ಟಿದ್ದಾರಲ್ಲ ಗುರು ಬಸವಣ್ಣನವರು, ಅವರು ಸಹಿತ ಏನು 12ನೇ ಶತಮಾನದಲ್ಲಿ ಗುಡಿಗುಂಡಾರಗಳ ವ್ಯಾಮೋಹವನ್ನು ಬಿಡಿಸಿ ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಏನು ನಮಗೆ ಕರಕ್ಕೆ ತಂದು ಕೊಟ್ಟರಲ್ಲ, ಆ ಲಿಂಗಾಯತ ಧರ್ಮದ ಮಹಾಗುರು ಅವರು ಸಹಿತಕ್ಕೆ ನಮ್ಮ ಬದುಕಿಗೆ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾರೆ. ಅದಕ್ಕೋಸ್ಕರ ಇನ್ನೂ ಹೇಳಬೇಕು ಅಂತ ವಿಸ್ತಾರವಾಗಿ ನಾವು ಹೇಳಬೇಕು ಅಂತ ಕೇಳಿದಾಗ ಈ ಸಮಾಜವೇ ನಮಗೆ ಒಂದು ಗುರುರೂಪವಾಗಿ ತೋರ್ತಾ ಇದೆ. ಕೇವಲ ಪಾಠ ಮಾಡೋರು ಸನ್ಯಾಸಿಗಳು ಹಾಗೂ ದೀಕ್ಷಾ ಕೊಟ್ಟರು ಅವರಷ್ಟೇ ಗುರು ಆಗೋದಿಲ್ಲ. ಈ ಸಮಾಜವು ಸಹಿತಕ್ಕೆ ನಮಗೆ ಒಂದು ಏನಾದರೂ ಅಡೆತಡೆಗಳು ಬಂದಾಗ ಅದು ಸರಿ ಮಾರ್ಗದನ್ನು ತೋರಿಸಿ ನಡೆಸೋರು ಏನಿರ್ತಾರಲ್ಲ, ಅವರು ಒಂದು ಧರ್ಮಪತ್ನಿಯು ಸಹಿತಕ್ಕೆ ಅಲ್ಲಿ ಗುರುವಾಗಿ ಮಾರ್ಪಡ್ತಾಳೆ. ಒಬ್ಬ ಗೆಳೆಯನೂ ಸಹಿತಕ್ಕೆ ಅಲ್ಲಿ ಗುರುವಾಗಿ ಮಾರ್ಪಡ್ತಾನೆ. ಅದಕ್ಕೋಸ್ಕರ ಈ ಒಂದು ಸಮಾಜದಲ್ಲಿ ಒಂದು ನಾವೇನು ಒಂದು ಸಮಾಜದಿಂದ ಒಂದು
ಈ ಗುರು ಅನ್ನುವಂಥ ಈ ಸಮಾಜದಿಂದ ನಾವು ಏನನ್ನು ಪಡ್ಕೊಂಡಿದ್ದೇವೆ ಅದರ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರ ವರ್ಷಕ್ಕೆ ಒಂದು ದಿನ ಇರಲಿ ಅಂಥೇಳಿ ಗುರು ಪೌರ್ಣಿಮೆಯನ್ನು ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಗುರುಗಳಾದವರು, ಗುರುಸ್ಥಾನದಲ್ಲಿದ್ದವರು, ಅವರು ಮೊದಲಿಗೆ ತಾವು ಎಚ್ಚರಿಕೆಯಿಂದ ಶಿಷ್ಯರಿಗೆ ಒಂದು ಅನುಗ್ರಹ ಮಾಡಬೇಕು, ಅವ್ರನ್ನ ಒಳ್ಳೆಯ ದಾರಿಗೆ ಹಚ್ಚಬೇಕು. ಅವರು ಕೇವಲ ಒಂದು ಹಣಕ್ಕಾಗಿ ಅಲ್ಲಿ ಪಾಠ ಮಾಡಬಾರ್ದು, ಒಂದು ಕಾಣಿಕೆಗಾಗಿ ಒಂದು ಆಶೀರ್ವಾದ ಮಾಡಬಾರ್ದು. ಹಾಗೆ ಅವರು ಉತ್ತಮ ಒಂದು ಪ್ರಜೆಯನ್ನು ಈ ನಾಡಿಗೆ ಕೊಡಬೇಕು ಅಂತ ಕೇಳಿದಾಗ ಇಲ್ಲಿ ಗುರುಗಳ ಒಂದು ಮಹತ್ವದ ಒಂದು ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ ಯಾವ ಒಂದು ಜನ್ಮದ ಒಂದು ಪುಣ್ಯವೋ ಅಥವಾ ಭಾಗ್ಯವೋ ಏನೋ ಹಾಗೆ ನಮಗೆ ಸಿಕ್ಕಂಥ ನಮ್ಮನ್ನು ನಾವು ಏನು ಹುಟ್ಟಿ ಬಂದಿದ್ದೇವಲ್ಲ, ಅವ್ರ ತಂದೆ ತಾಯಿಗಳಿರ್ಬೋದು ಅಥವಾ ನಮಗೆ ಶಿಕ್ಷಣ ಕೊಟ್ಟಂಥ ಗುರುಗಳಿರ್ಬೋದು, ಅದೇ ರೀತಿ ಮುಂದೆ ನಮಗೆ ಒಂದು ಜ್ಞಾನವನ್ನು ಪ್ರವಚನ ಮೂಲಕ ನೀಡಿದಂಥ ಲಿಂಗಾನಂದ ಮಹಾಸ್ವಾಮಿಗಳಿರ್ಬೋದು, ಅದೇ ರೀತಿ ಆ ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗವನ್ನು ಕರಕಮಲಕ್ಕೆ ತಂದು ಕೊಟ್ಟು ದೀಕ್ಷೆಯನ್ನು ಕೊಟ್ಟು ಆ ಬಸವ ಮಾರ್ಗದಲ್ಲಿ ನಡೆ ಅಂತ ಹೇಳಿದಂಥ ಪೂಜ್ಯೆ ಮಾತೆ ಮಹಾದೇವಿ ತಾಯಿಯವರಿರ್ಬೋದು. ಅದೇ ರೀತಿ ಈಗ ಅನೇಕ ಜಂಗಮ ಪುಂಗವರು ಈ ಬಸವ ಧರ್ಮವನ್ನು ಏನಪ್ಪ ಒಂದು ಬೋಧನೆ ಮಾಡ್ತಾಯಿದ್ದಾರೆ, ಆ ಪ್ರವಚನ ಪಾಠವನ್ನು ಮಾಡ್ತಾಯಿದ್ದಾರೆ, ಅವರೆಲ್ಲರೂ ಸಹಿತ ಇವತ್ತು ನಮಗೆ ಒಬ್ಬ ಮಾರ್ಗದರ್ಶಕರಾಗಿ ಕಾಣ್ತಾರೆ. ಅದಕ್ಕೋಸ್ಕರ ಈ ನಾಡಿನಾದ್ಯಂತ ಈ ಗುರು ಪೌರ್ಣಿಮೆಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಈ ಒಂದು ಗುರು ಪೌರ್ಣಿಮೆಯ ಶುಭಾಶಯಗಳನ್ನು ಎಲ್ಲ ಕೇಳುಗರಿಗೆ ತಿಳಿಸುತ್ತಾ ಎಲ್ಲ ಗುರು ಹಿರಿಯರು ತಮ್ಮ ತಮ್ಮ ಕರ್ತವ್ಯವನ್ನು ತಾವು ಪ್ರಾಮಾಣಿಕತೆಯಿಂದ ನೆರವೇರಿಸಬೇಕು ಅನ್ನೋ ನನ್ನ ಒಂದು ಸದುದ್ದೇಶದಿಂದ ನನ್ನ 2 ನುಡಿಗಳನ್ನು ಅಪ್ಪ ಬಸವ ತಂದೆ, ಗುರು ಬಸವ ತಂದೆ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ ಕೇಳುಗರಿಗೂ ಸಹಿತಕ್ಕೆ ಗುರು ಪೌರ್ಣಿಮೆಯ ಶುಭಾಶಯಗಳು. ಶರಣು ಶರಣ.